ಕ್ಲೈಮೇಟ್ ಅಂತೂ ಫುಲ್ ಕೋಲ್ಡ್ ಇದೆ. ಅದಕ್ಕೆ ಅವಳು 20 ಚಂದ್ರಂಕಿ ಅಷ್ಟೇ ಮಾಗಿತ್ತು. ಎಲ್ರಿಗೂ ನಮಸ್ಕಾರ. ನೆನ್ನೆನೇ ಮಾದ್ರಿ ಆಗಿತ್ತು. ಆದ್ರೆ ನಂಗೆ ಹುಷಾರಿರ್ಲಿಲ್ಲ. ಅದಕ್ಕೆ ಅವಳು ಮನೆ ಕಡೆ ಹೋಗಕ್ ಕೂಡ ಹೋಗ್ಲಿಲ್ಲ ನಾನು. ಮತ್ತೆ ನಿನ್ನೆ ನಮ್ಮವ್ರು ಹಾಸ್ಪಿಟ್ಲಿಗ್ ಕರ್ಕೊಂಡ್ ಹೋಗಿಲ್ಲ. ಅದಕ್ಕೆ ಕೋಪ ಮಾಡ್ಕೊಂಡ್ ಮನೆ ಬಿಟ್ಟು ಮನಾಲಿಗೆ ಹೋಗ್ಬಿಡೋಣ ಅಂತ ಡಿಸ್ಪ್ಲೇ ವರ್ಕ್ ಆಗ್ದಿರೋ ನನ್ ಗಾಡಿನ ಹಾಕೊಂಡ್ ಹೊರಟೆ. ಆಮೇಲೆ ಇಲ್ಲಿ ನೋಡಿದ್ರೆ ಯಾರೋ ನಿಲ್ಸಿರೋ ಟ್ರ್ಯಾಕ್ಟರ್ಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ರು. ಮತ್ತೆ ವೀರಾಪುರದಲ್ಲಿ ನನ್ ತಮ್ಮ ಅಣ್ಣಲ್ಲ ನಮ್ಮವ್ರ ಫ್ರೆಂಡ್ ನಮ್ಮ ಬಾನು ಫ್ರೆಂಡ್ ಎರಡು ಫೋನು ಒಂದು ಐಫೋನು ಹೊರಟೋತದೆ ಸ್ನ್ಯಾಪ್ ಆಗ್ತಾ ಇಲ್ಲ ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಅವ್ರನ್ನ ಮಾತಾಡ್ಸ್ಕೊಂಡು ಕೈವಾರ ಮೇಲೆ ನನ್ನ ಡೆಸ್ಟಿನೇಷನ್ನ ರೀಚ್ ಆಗಕ್ಕೆ ಹೊರಟೆ. ಹೋಗ್ತಾ ಹೋಗ್ತಾ ನಂಗೆ ಅನ್ಸ್ತು ನಮ್ಮವ್ರ ಪಾಪ ನೆನ್ನೆ ಬ್ಯುಸಿ ಇರ್ತಾರ ಬಿಡು, ಮನಾಲಿಗೆಲ್ಲ ಬೇಡ, ಸುಮ್ಮನೆ ಯಾಕೆ ನಮ್ಮ ಅಣ್ಣ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಮ್ನಲ್ಲೂರಿಗೆ ಬಂದೆ. ಅಮ್ನಲ್ಲೂರವರೆಲ್ಲ ಯಾರೆಲ್ಲ ನನ್ನನ್ನು ಫಾಲೋ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ. ಮತ್ತೆ ತಾತ ಏನೋ ಹೇಳ್ತಾರೆ ಕೇಳಿ. ಜಗ್ಗಿನ ಕಡೆ ಜಗ್ಗಿನ ಕಡೆ ಜಗ್ಗಿನ ಕಡೆ ಜಗ್ಗಿನ ಕಡೆ ತಕ್ಕ ತಾತ ತತ್ತ ತಾತ ತಕ್ಕ ತಕ್ಕಡ ತಕ್ಕ ತಕ್ಕಡ ತಕ್ಕ ಮೆಕ್ಸಿ ಮೆಕ್ಸಿ ಬೈಲಿ ಮತ್ತೆ ಅಣ್ಣ ಮನೆಯಿಂದ ನಾನು ಹೊರಟು ಬಂದಿದ್ದು ಈ ಒಂದು ಪ್ರಾಡಕ್ಟ್ ಬೇಕಿತ್ತು ನಂಗೆ, ಕೇಳಿದ್ದೆ. ನಾನ್ ಬಂದಿದ್ದು ಚೇತನ್ ಮೊಬೈಲ್ಸ್ಗೆ, ಯಾಕಂದ್ರೆ ಮೊಬೈಲ್ ಇಲ್ಲೇ ತಗೊಂಡಿದ್ದು. ಈ ಒಂದು ಚಾರ್ಜರ್ದು ಕವರ್ ಕೂಡ ನನಗೆ ಬೇಕಿತ್ತು. ಇದು ತುಂಬಾ ಚೆನ್ನಾಗಿದೆ. ನಿಮ್ಗೂ ಬೇಕಂತಂದ್ರೆ ಚೇತನ್ ಮೊಬೈಲ್ಸ್ಗೆ ವಿಸಿಟ್ ಮಾಡ್ಬೋದು. ಈ ಶಾಪ್ ಇರೋದು ಕೈವಾರ ಕ್ರಾಸ್ನಲ್ಲಿ. ಮತ್ತೆ ಇವತ್ತು ಸಂತೆ ಆಗಿರೋದ್ರಿಂದ ಹಸುಗಳು ಬರ್ತಿತ್ತು. ಭಾನುವಾರ ಚಿಂತಾಮಣಿಯಲ್ಲಿ ಸಂತೆ ಆಗುತ್ತೆ. ಯಾರೆಲ್ಲ ಸಂತೆಗೆ ಹೋಗ್ತೀರಾ ಮತ್ತೆ ಹಸುಗಳು ತಗೊಂಡ್ ಬರ್ತೀರಾ ಕಮೆಂಟ್ ಮಾಡಿ. ಮತ್ತೆ ಅಲ್ಲಿಂದ ಊಟ ಎತ್ಕೊಂಡು ಉಳು ಮನೆ ಹತ್ರಕ್ಕೆ ಬಂದೆ. ಇವತ್ತೇನು ಜಾಸ್ತಿ ಹುಳ ಮಾಗಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ವಾತಾವರಣ ಚೆನ್ನಾಗಿಲ್ಲ, ತುಂಬಾ ಚಳಿ ಇದೆ, ಬಿಸಿಲೇ ಬರ್ತಿಲ್ಲ. ಅದರಿಂದ ಈ ಸರಿ ಸ್ವಲ್ಪ ಸುಣ್ಣಕಟ್ಟು ಕೂಡ ಬಂದಿತ್ತು. ನಾನು ಹೆಚ್ಚಿಗೆ ಈ ಸರಿ ಬರ್ಲಿಕ್ಕೆ ಹೋಗ್ಲಿಲ್ಲ. ಯಾಕಪ್ಪ ಅಂತಂದ್ರೆ ನನಗೆ ಹುಷಾರಿಲ್ಲದ ಕಾರಣ. ಮತ್ತೆ ಅಲ್ಲಿ ಜಾಸ್ತಿ ಹೊತ್ತಿರಕ್ಕಾಗ್ಲಿಲ್ಲ ಚಳಿಗೆ, ಮನೆ ಕಡೆ ಬಂದ್ಬಿಟ್ಟೆ. ಇನ್ಮೇಲೆ ಹೀಗೆ ವಿಡಿಯೋಸ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್